ಅಳವಡಿಕೆ ಮಾಡಲಾಗ್ತಾ ಇದೆ. 48 ವರ್ಷಗಳ ಬಳಿಕ ರಥದ ಟೈರ್ಗಳು ಬದಲಾವಣೆ ಆಗಿರೋದು. ರಷ್ಯಾದ ಸುಖೋಯ್ ಜೆಟ್ನ ಟೈರ್ಗಳ ಅಳವಡಿಕೆಗೆ ಸಿದ್ಧತೆ. ಸುಖೋಯ್ 30 ಯುದ್ಧ ವಿಮಾನ ಏನಿದೆ ಅದರ ಟೈರ್ಗಳಂದ್ರೆ ಅಂತದ್ದೇ ರೀತಿಯ ಟೈರ್ಗಳನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ಕೋಲ್ಕತ್ತಾದ ಇಸ್ಕಾನ್ನಿಂದ ಟೈರ್ಗಳ ಬದಲಾವಣೆ ನಡೀತಾ ಇರೋದು. ಇದೇ ಜೂನ್ 27ನೇ ತಾರೀಕು ಜಗನ್ನಾಥ ರಥೋತ್ಸವ ಆರಂಭ ಆಗುತ್ತೆ. ಕೋಲ್ಕತ್ತಾ ಇಸ್ಕಾನ್ನ ಪ್ರಸಿದ್ಧ ಜಗನ್ನಾಥ ರಥೋತ್ಸವ ಶುರುವಾಗುತ್ತೆ. ಸುಖೋಯ್ 30 ಟೇಕ್ ಆಫ್ ವೇಗ ಗಂಟೆಗೆ 280 ಕಿಲೋಮೀಟರ್ ಇರೋದು. ಆದರೆ ಜಗನ್ನಾಥ ರಥದ ವೇಗ ಗಂಟೆಗೆ 1.4 ಕಿಲೋಮೀಟರ್. ಯುದ್ಧ ವಿಮಾನಗಳ ಟೈರ್ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ನಿಮಗೆ ಬರಬಹುದು. ಹಲವಾರು ವರ್ಷಗಳಿಂದ ರಥ ಚಲಿಸುವಲ್ಲಿ ಒಂದಷ್ಟು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಇಲ್ಲಿ ಟೈರ್ಗಳ ಅದರ ಚಕ್ರಗಳ ಬದಲಾವಣೆ ಮಾಡ್ತಾ ಇರೋದು. 15 ವರ್ಷಗಳಿಂದ ಹೊಸ ಟೈರ್ ಹುಡುಕ್ತಾ ಇತ್ತು ಇಸ್ಕಾನ್. ಅದಕ್ಕೆ ಸೂಕ್ತವಾದ ಟೈರ್ ಅಂತ ಅನಿಸಿದ್ದೆ ಈಗ ಸುಖೋಯ್ 30ಯ ಟೈರ್ಗಳು. ಮೊದಲು ಬೋಯಿಂಗ್ ವಿಮಾನದ ಟೈರ್ ಬಳಕೆ ಮಾಡ್ತಾ ಇದ್ರು, ಆದರೆ ಈಗ ಸುಖೋಯ್ 30ಯ ವೀಲ್ಗಳನ್ನ ಬಳಸ್ತಾ ಇದ್ದಾರೆ. ಇನ್ನು ಮಾರ್ಕೆಟ್ನಲ್ಲಿ ಬೋಯಿಂಗ್ ಟೈರ್ಗಳ ಖರೀದಿ ಕಷ್ಟ ಅನ್ನೋದು ಕೂಡ ಒಂದು ಕಾರಣ. ಇಲ್ಲಿ ಬೋಯಿಂಗ್ನಂತೆಯೇ ಸುಖೋಯ್ ಜೆಟ್ಗಳ ಟೈರ್ಗಳು ಇರೋದು. ಇವತ್ತಿಂದ ಅಂದರೆ ಇದರಿಂದ ಸುಖೋಯ್ ಜೆಟ್ನ ಟೈರ್ಗಳ ಅಳವಡಿಕೆಗೆ ಅಂತ ನಿರ್ಧಾರ ಮಾಡಿಕೊಂಡಿರೋದು. ಕೋಲ್ಕತ್ತಾ ಇಸ್ಕಾನ್ ಸಂಪರ್ಕ ಮಾಡಿದಾಗ ಕೋಲ್ಕತ್ತಾದ ಟೈರ್ಗಳಂದರೆ ಈ ಒಂದು ಸುಖೋಯ್ 30ಯ ಟೈರ್ಗಳನ್ನ ಕೊಡೋದಕ್ಕೆ ಅಂತ ಒಪ್ಕೊಂಡಿದ್ದಾರೆ. ಇಸ್ಕಾನ್ ಅವರೇ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಈ ಟೈರ್ ಅಳವಡಿಸಿದ್ರೆ ಸೂಕ್ತ ಅಂತ ಸುಖೋಯ್ ಟೈರ್ಗೆ ಸಂಬಂಧಪಟ್ಟಂತೆ ಇರುವಂಥ ಮಾಹಿತಿ ಇದು. ಆ ಟೈರ್ ಯಾಕೆ ಈ ರಥಕ್ಕೆ ಅಂತ ಬಂದಾಗ ರಥೋತ್ಸವದ ಸಮಗ್ರವಾಗಿ ವಿವರವನ್ನು ಕೊಟ್ಟಿದೆ ಇಸ್ಕಾನು. ಕೋಲ್ಕತ್ತಾಗೆ ಬಂದು ಈ ಒಂದು ರಥವನ್ನು ವೀಕ್ಷಣೆ ಮಾಡಿದ್ದಾರೆ ಸುಖೋಯ್ ಕಂಪನಿಯವರು. ಆ ನಂತರ 4 ಟೈರ್ಗಳನ್ನು ನೀಡೋದಕ್ಕೆ ಅಂತ ಸುಖೋಯ್ ಕಡೆಯಿಂದ ಒಪ್ಕೊಳ್ಳಲಾಗಿದೆ. 4 ಸುಖೋಯ್ ಜೆಟ್ ಟೈರ್ ಖರೀದಿಸಿ ಅಳವಡಿಕೆ ಮಾಡಲಾಗುತ್ತೆ. ಜೂನ್ 27ನೇ ತಾರೀಕಿನಿಂದ ರಥೋತ್ಸವ ಶುರುವಾಗುತ್ತೆ. ಜುಲೈ 5ನೇ ತಾರೀಕು ಅಂತ್ಯ ಆಗುತ್ತೆ. ಕೋಲ್ಕತ್ತಾದಲ್ಲಿ 1972ರಿಂದ ಜಗನ್ನಾಥ ರಥಯಾತ್ರೆ ನಡೀತಾ ಇರೋದು. ಜಗನ್ನಾಥ ಬಲಭದ್ರ ಸುಭದ್ರಿಯರ ರಥೋತ್ಸವ ಇದು. ಈ ರಥೋತ್ಸವ ಈ ಬಾರಿ ಬಹಳ ವಿಭಿನ್ನ ಆಗುತ್ತೆ. ಯಾಕಂದರೆ ಸುಖೋಯ್ 30ಯ ಚಕ್ರ ಅಥವಾ ಟೈರ್ಗಳನ್ನು ಈಗ ನೋಡಿ ಜಗನ್ನಾಥ ರಥಕ್ಕೆ ಅಳವಡಿಕೆ ಮಾಡಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಬೋಯಿಂಗ್ ವಿಮಾನಗಳ ಟೈರ್ಗಳನ್ನು ಅಳವಡಿಸ್ತಾ ಇದ್ರು, ಆದರೆ ಅದು ಖರೀದಿ ಮಾಡೋದು ಈಗ ಒಂದಷ್ಟು ಕಷ್ಟಕರ ಪರಿಸ್ಥಿತಿ. ಅಷ್ಟೆಲ್ಲ ಒಂದು ಸ್ವಲ್ಪ ಚಲಿಸುವಲ್ಲಿ ಸಮಸ್ಯೆ ಇದೆ ಅನ್ನೋದು ಕೂಡ ಇತ್ತಂತೆ. ಹಾಗಾಗಿ ಈಗ ಸುಖೋಯ್ 30 ಆ ವಿಮಾನದ ಟೈರ್ಗಳನ್ನು ಅಳವಡಿಕೆ ಮಾಡಲಾಗುತ್ತೆ. ಅದರ ಎಲ್ಲ ಕೆಲಸಗಳು ಕೂಡ ನಡೀತಾ ಇರೋದು. ಇಸ್ಕಾನ್ನ ಪ್ರಸಿದ್ಧ ಜಗನ್ನಾಥ ಯಾತ್ರೆ ಉತ್ಸವ ಇದು. ಇದಕ್ಕೆ ಒಂದು ರೀತಿಯಾಗಿ ಮೆರುಗು ಹೆಚ್ಚಾಗಿದೆ ಈ ಬಾರಿ.